ಹಾಲು ಹಾಕಿ ಕುದಿಸಿದ ಚಹಾವನ್ನು ಪದೇ ಪದೇ ಕುಡಿದರೆ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಕಾಡಬಹುದು. ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ 1 ಕಪ್ ಕಾಫಿ ಅಥವಾ ಚಹಾ ಕುಡಿದ ನಂತರ ತಮ್ಮ ದಿನಚರಿಯನ್ನು ಶುರು ಮಾಡುವ ಜನರು ನಮ್ಮ ನಡುವೆ ತುಂಬಾ ಜನರಿದ್ದಾರೆ. ಇನ್ನು ಮನೆಯಲ್ಲಿ ಟೀ ಮಾಡುವಾಗ ಹಾಲು ಮತ್ತು ಚಹಾ ಪುಡಿಯನ್ನು ಜೊತೆಗೆ ಹಾಕಿ ಕುದಿಸುತ್ತಾರೆ. ಇದರಿಂದ ಚಹಾದ ರುಚಿ ಹೆಚ್ಚಾಗಬಹುದು. ಆದರೆ ಆರೋಗ್ಯಕ್ಕೆ ಇದರಿಂದ ಅಡ್ಡ ಪರಿಣಾಮಗಳು ಕಾಣಿಸಬಹುದು ಎನ್ನುತ್ತಾರೆ ತಜ್ಞರು. ಅದರಲ್ಲೂ ಚಹಾಗೆ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಿ ಹೆಚ್ಚಾಗಿ ಕುಡಿದರೆ ಆರೋಗ್ಯಕ್ಕೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಚಹಾ ಎನ್ನುವ ಪದ ಕೇಳಿದರೆ ಸಾಕು ಹೆಚ್ಚಿನವರು ಅದರಲ್ಲೇ ಕಳೆದು ಹೋಗುವರು. ಭಾರತೀಯರು ಇಷ್ಟಪಡುವಷ್ಟು ಚಹಾವನ್ನು ಬೇರೆ ಯಾರೂ ಇಷ್ಟಪಡಲಾರರು ಎಂದರೂ ತಪ್ಪಾಗದು. ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕುಡಿಯುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ಚಹಾ ಕುಡಿಯುತ್ತಲೇ ಇರುವರು. ಇದರಲ್ಲಿ ಹಲವಾರು ಬಗೆಯ ಚಹಾಗಳು ಕೂಡ ಲಭ್ಯವಿದೆ. ಕೆಲವರು ಬ್ಲ್ಯಾಕ್ ಟೀ ಕುಡಿದರೆ ಇನ್ನು ಕೆಲವರು ಮಸಾಲೆ ಭರಿತ ಹಾಲು ಹಾಕಿರುವ ಚಹಾ ಕುಡಿಯುವರು. ಆದರೆ ಹಾಲು ಹಾಕಿ ಕುದಿಸಿದ ಚಹಾ ಕುಡಿಯುವುದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಎಂದು ಹೇಳಲಾಗುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಟೀ ಮಾಡುವಾಗ ಹೆಚ್ಚು ಹಾಲು ಹಾಕಿ ಕುದಿಸಿದ ಚಹಾ ಕುಡಿದರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ನೋಡೋಣ ಬನ್ನಿ. ಸಂಶೋಧಕರು ಹೇಳುವಂತೆ ಚಹಾದಿಂದ ಆರೋಗ್ಯಕ್ಕೆ ಲಾಭಗಳು ಸಿಗಬೇಕೆಂದರೆ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನೆಂದರೆ ಚಹಾಗೆ ಹಾಲು ಮತ್ತು ಸಕ್ಕರೆಯನ್ನು ಬೆರೆಸಬಾರದು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಟೀ ಮಾಡುವಾಗ ಹಾಲು ಮತ್ತು ಚಹಾ ಪುಡಿಯನ್ನು ಜೊತೆಗೆ ಹಾಕಿ ಕುದಿಸಬಾರದು. ಯಾಕೆಂದರೆ ಚಹಾಗೆ ಅತಿಯಾಗಿ ಹಾಲು ಹಾಕಿ ಕುದಿಸಿ ಕುಡಿದರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿಯಾಗುತ್ತವೆ. ಅಲ್ಲದೆ ಸಕ್ಕರೆ ಅಂಶ ನಿಮ್ಮ ದೇಹಕ್ಕೆ ಸೇರುತ್ತಾ ಹೋದರೆ ದೇಹದಲ್ಲಿ ಬೊಜ್ಜು ತುಂಬಿಕೊಂಡು ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ. ಪೋಷಕಾಂಶಗಳ ಕೊರತೆಯಿಂದಾಗಿ ವೀಕ್ನೆಸ್ ಕಾಡಬಹುದು. ಯಾವಾಗಲೂ ಚಹಾ ಮತ್ತು ಹಾಲನ್ನು ಅತಿಯಾಗಿ ಕುದಿಸಿದರೆ ಅದು ಹಾನಿ ಉಂಟು ಮಾಡುವುದು. ಯಾಕೆಂದರೆ ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಹಾಲಿನಲ್ಲಿರುವ ಕ್ಯಾಲ್ಸಿಯಂ, ವಿಟಮಿನ್ B12 ಮತ್ತು ಸಿ ನಷ್ಟವಾಗುವುದು. ಹೀಗಾಗಿ ಇಂತಹ ಚಹಾ ಪೋಷಕಾಂಶಗಳನ್ನು ಕಡಿಮೆ ಮಾಡುವುದು. ಇನ್ನು ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚಹಾ ಕುಡಿಯುವ ಅಭ್ಯಾಸವಿದ್ದವರಿಗೂ ಪೌಷ್ಟಿಕ ಸತ್ವಗಳ ಕೊರತೆ ದೇಹದಲ್ಲಿ ಎದ್ದು ಕಾಣುವುದು ಸಹಜ. ಇದಕ್ಕೆ ಪ್ರಮುಖ ಕಾರಣ ಟೀ ಮಾಡುವಾಗ ಅತಿಯಾಗಿ ಹಾಲು ಹಾಗೂ ಸಕ್ಕರೆಯನ್ನು ಹಾಕಿ ಕುದಿಸುವುದರಿಂದ ನಾವು ಸೇವನೆ ಮಾಡುವ ಆಹಾರದಲ್ಲಿ ಸಿಗುವ ಪೌಷ್ಟಿಕ ಸತ್ವಗಳನ್ನು ದೇಹ ತೆಗೆದುಕೊಳ್ಳದಂತೆ ಇದು ಮಾಡುತ್ತದೆ. ಹೀಗಾಗಿ ಅತಿಯಾದ ಚಹಾ ಸೇವನೆ ಮಾಡುವವರಿಗೆ ದೇಹದಲ್ಲಿ ಕಬ್ಬಿಣ ಹಾಗೂ ಜಿಂಕ್ ಅಂಶದ ಕೊರತೆ ಎದುರಾಗುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಆಸಿಡಿಟಿ ಹೆಚ್ಚಿಸುವುದು. ಕೆಲವರಿಗೆ ಚಹಾ ಕುಡಿದ ಕೂಡಲೇ ಆಸಿಡಿಟಿ ಉಂಟಾಗುವುದು. ಅದು ಹೇಗೆ ಎಂದು ಅಚ್ಚರಿ ಪಡುವರು. ಆದರೆ ಹಾಲು ಹಾಕಿದ ಚಹಾವನ್ನು ಅತಿಯಾಗಿ ಕುದಿಸಿದರೆ ಆಗ ಇದರಿಂದ pH ಮಟ್ಟದ ಮೇಲೆ ಪರಿಣಾಮ ಬೀರಿ ಅದರಿಂದ ಆಸಿಡಿಟಿ ಉಂಟಾಗುವುದು. ಜೀರ್ಣಕ್ರಿಯೆ ಸಮಸ್ಯೆ. ಅತಿಯಾಗಿ ಹಾಲು ಹಾಕಿದ ಚಹಾ ಕುದಿಸಿದರೆ ಆಗ ಇದರಿಂದ ಹಾಲಿನಲ್ಲಿರುವ ಪ್ರೋಟೀನ್ ಅಂಶದ ವಿನ್ಯಾಸ ಕಳೆದುಕೊಳ್ಳುವುದು ಮತ್ತು ಇದರಿಂದ ಜೀರ್ಣಕ್ರಿಯೆಗೆ ಕಷ್ಟವಾಗುವುದು. ಇದರ ಪರಿಣಾಮ ಹೊಟ್ಟೆ ನೋವು, ಆಸಿಡಿಟಿ, ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಉಂಟಾಗುವುದು. ಹಾಲನ್ನು ಅತಿಯಾಗಿ ಕುದಿಸಿದರೆ ಆಗ ಇದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಗೆ ಅತಿಯಾಗಿ ಸಮಸ್ಯೆಯಾಗುವುದು. ಆಂಟಿ ಆಕ್ಸಿಡೆಂಟ್ ಕುಗ್ಗುವುದು. ಹಾಲು ಹಾಕಿದ ಚಹಾವನ್ನು ಕುಡಿದರೆ ಆಗ ಅದರಲ್ಲಿನ ಆರೋಗ್ಯ ಲಾಭಗಳು ಸಿಗಬೇಕು ಎಂದು ಬಯಸುವುದು ಸಹಜ. ಆದರೆ ಇದನ್ನು ಅತಿಯಾಗಿ ಕುದಿಸಿದರೆ ಆಗ ಇದರಿಂದ ಕ್ಯಾಟ್ಚಿನ್ ಮತ್ತು ತಿಪ್ಲಾವಿನ್ ಅಂಶವು ನಶಿಸಿ ಹೋಗುವುದು. ಕೆಫಿನ್ ಅತಿಯಾಗುವುದು. ಚಹಾದಲ್ಲಿ ಕೆಫಿನ್ ಅಂಶವಿದೆ ಎನ್ನುವುದು ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಇದನ್ನು ಅತಿಯಾಗಿ ಬೇಯಿಸಿದರೆ ಆಗ ಇದರಿಂದ ಕೆಫಿನ್ ಅಂಶವು ಹೆಚ್ಚಾಗಬಹುದು. ಅತಿಯಾಗಿ ಕುದಿಸಿದ ಚಹಾವನ್ನು ಪದೇ ಪದೇ ಕುಡಿದರೆ ಆಗ ಇದರಿಂದ ಕೆಫಿನ್ ಓವರ್ಡೋಸ್ ಆಗಬಹುದು. ಇದರ ಪರಿಣಾಮವಾಗಿ ತಲೆನೋವು, ಆತಂಕ ಇತ್ಯಾದಿಗಳು ಕಂಡುಬರಬಹುದು. ನಿದ್ರಾಹೀನತೆ ಸಮಸ್ಯೆ ಕೂಡ ಬರಬಹುದು.
ಆರೋಗ್ಯ ತಜ್ಞರ ಪ್ರಕಾರ ಕಾಫಿ ಅಥವಾ ಚಹಾ ನಿಯಂತ್ರಿತ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಒಳ್ಳೆಯದು. ಅತಿಯಾಗಿ ಕುದಿಸಿದ ಚಹಾವನ್ನು ಪದೇ ಪದೇ ಕುಡಿದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಪಕ್ಕ. ಯಾಕೆಂದರೆ ಮಿತಿ ಮೀರಿದ ಕೆಫಿನ್ ಅಂಶ ದೇಹ ಸೇರಿದರೆ ಅದರಿಂದ ಮೆದುಳಿನ ಮೇಲೆ ಬೀಳುವ ಒತ್ತಡ ಹೆಚ್ಚಾಗಿ ಮಾನಸಿಕ ಖಿನ್ನತೆಯ ಜೊತೆಗೆ ನಿದ್ರೆ ಕೂಡ ಬಾರದೆ ಹೋಗಬಹುದು. ಇದು ಒಂದು ಅಭ್ಯಾಸವಾದರೆ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಅತಿ ಹೆಚ್ಚು ತೊಂದರೆ ಉಂಟಾಗುತ್ತದೆ. ಹಾಲು ಹಾಕಿದ ಟೀ ಕುಡಿದರೆ ಆಗುವ ದೊಡ್ಡ ಸಮಸ್ಯೆ ಎಂದರೆ ಮುಖದ ಮೇಲೆ ಮೊಡವೆಗಳು ಮೂಡುವುದು. ಸಣ್ಣ ಪ್ರಮಾಣದಲ್ಲಿ ಸೇವಿಸಿದರೆ ಆಗ ದೇಹದಿಂದ ವಿಷವನ್ನು ಹೊರಹಾಕುವ ಕೆಲಸವನ್ನು ಟೀ ಮಾಡುವುದು. ಆದರೆ ಅತಿಯಾಗಿ ಕುಡಿದರೆ ಅದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದು ಮತ್ತು ದೇಹದಲ್ಲಿನ ರಾಸಾಯನಿಕಗಳ ಸಮತೋಲನ ತಪ್ಪುವುದು. ಇದರಿಂದಾಗಿ ದೇಹದಲ್ಲಿ ಮೊಡವೆಗಳು ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.